ಬಗ್ಗೆ ಇನ್ನೂ ಅನೇಕ ವಿಚಾರಗಳನ್ನು ನಮಗೆ ಪುರಾಣಗಳು ತಿಳಿಸಿಕೊಡುತ್ತೆ. ಅತ್ರಿ ಈಗಾಗಲೇ ಹೇಳಿದಂತೆ ಬ್ರಹ್ಮಮಾನಸ ಪುತ್ರರು. ಅತ್ರಿಗಳಿಗೆ ಮಡದಿ ಅನಸೂಯಾದೇವಿ, ಇವರ ದಾಂಪತ್ಯ ಬಹಳ ಪ್ರಸಿದ್ಧವಾದಂಥದ್ದು. ಅನ್ಯೋನ್ಯತೆ ಅನ್ನೋದಕ್ಕೆ ಇನ್ನೊಂದು ಹೆಸರು ಅತ್ರಿ ಅನಸೂಯಾಗಳು. ಅತ್ರೇಹೇ ಯಥಾ ಅನಸೂಯಾ ಸ್ಯಾತ್, ವೇದ ಹೇಳುವ ಮಾತಿದು. ಹಾಗಾದರೆ ಗಂಡ ಅಂದರೆ ಹೇಗಿರಬೇಕು, ಹೆಂಡತಿ ಅಂದರೆ ಹೇಗಿರಬೇಕು ಅನ್ನೋ ಪ್ರಶ್ನೆಗೆ ಉತ್ತರವೇ ಅದು ಅತ್ರಿ ಅನಸೂಯಾ ದಂಪತಿಗಳು. ಆ ಕಾರಣಕ್ಕೆ ದಾಂಪತ್ಯಕ್ಕೆ ಇನ್ನೊಂದು ಹೆಸರಾಗಿರೋದರಿಂದ ಯಾರಿಗೂ ಸಿಗದ ಒಂದು ಭಾಗ್ಯ ಈ ಅತ್ರಿ ಅನಸೂಯಾ ದಂಪತಿಗಳಿಗೆ ಸಿಕ್ಕಿದೆ. ಯಾವುದು ಅಂತಂದರೆ ತ್ರಿಮೂರ್ತಿಗಳನ್ನು ಕೂಡ ಮಕ್ಕಳನ್ನಾಗಿ ಪಡೆಯುವಂತಹದ್ದು. ಭಗವಂತ ಅನೇಕರಿಗೆ ತಪಸ್ಸಿನ ವರರೂಪದಲ್ಲಿ ಪುತ್ರನಾಗಿ ಬಂದಿದ್ದನ್ನು ನಾವು ಕೇಳ್ತೀವಿ. ಆದರೆ 3 ಜನ ಬ್ರಹ್ಮ ವಿಷ್ಣು ಮಹೇಶ್ವರರು ಕ್ರಮವಾಗಿ ಒಬ್ಬರಿಗೆ ಮಕ್ಕಳಾಗಿ ಬಂದದ್ದು ಇತಿಹಾಸದಲ್ಲಿ ಬಹಳ ಕಡಿಮೆ. ಅದು ಈ ಅತ್ರಿ ಅನಸೂಯಾ ದಂಪತಿಗಳ ವಿಷಯದಲ್ಲಿ ನಡೆಯುತ್ತೆ. ಕ್ರಮವಾಗಿ ಎಲ್ಲರೂ ಕೂಡ ವರವಾಗಿ ಇವರಿಗೆ ಮಕ್ಕಳಾಗಿ ಬರ್ತಾರೆ. ಭಗವಂತ ದತ್ತ ಅನ್ನುವ ಹೆಸರಿನಿಂದ ಅವತಾರ ಮಾಡಿ ಬರ್ತಾನೆ. ವಿಶೇಷವಾಗಿ ಲೋಕದಲ್ಲಿ ಜ್ಞಾನ ಪ್ರಚಾರಕ್ಕಾಗಿಯೇ ಬಂದಂತಹ ಒಂದು ಅವತಾರ ಅದು ದತ್ತ ಅನ್ನುವ ಅವತಾರ. ಅಷ್ಟು ಮಾತ್ರ ಅಲ್ಲದೆ ರಾಯರು ತರ್ಕತಾಂಡವ ಎಂಬಂತಹ ವ್ಯಾಸರಾಜರ ಗ್ರಂಥದ ಕೊನೆಯಲ್ಲಿ ತಿಳಿಸುವಂತೆ ವಿಶೇಷವಾಗಿ ಇಂದಿನ ಕಾಲ ನಾವೇನು ತರ್ಕಶಾಸ್ತ್ರ ಅಥವಾ ನ್ಯಾಯಶಾಸ್ತ್ರ ಅಂತ ವ್ಯವಹಾರ ಮಾಡ್ತೀವಿ, ಆ ನ್ಯಾಯಶಾಸ್ತ್ರದ ಮೂಲ ಪ್ರವರ್ತಕ ಅದು ದತ್ತರೂಪಿಯಾದ ಪರಮಾತ್ಮ. ನಂತರ ಅದರ ಪ್ರವರ್ತಕರು ಅಂತ ಗೌತಮರನ್ನು ಬೇರೆ ಬೇರೆ ಋಷಿಗಳನ್ನು ವ್ಯವಹಾರ ಮಾಡೋದಿದೆ. ಆದರೆ ಮೂಲತಃ ಇಂದಿನ ದಿನ ಇಂಡಿಯನ್ ಲಾ ಅಂತ ಕೂಡ ಕರೆಯುವಂಥದ್ದಿದೆ ನ್ಯಾಯಶಾಸ್ತ್ರಕ್ಕೆ. ಅದರ ಪ್ರವರ್ತಕನಾದ ದತ್ತ ಅತ್ರಿಯ ಮಗನಾಗಿ ಬಂದ ಅವನೇ ದತ್ತಾತ್ರೇಯ ಅಂತ ಪ್ರಸಿದ್ಧನಾಗಿದ್ದಾನೆ. ಅದರಂತೆ ರುದ್ರದೇವರು ಕೂಡ ಈ ದಂಪತಿಗಳಲ್ಲಿಯೇ ವಿಶೇಷವಾದಂತಹ ಅವತಾರವನ್ನು ಮಾಡುತ್ತಾರೆ. ದುರ್ವಾಸ ಅಥವಾ ದೂರ್ವಾಸ ಅನ್ನುವಂತಹ ಹೆಸರಿನಿಂದ ಅವತಾರ ಮಾಡಿದ್ದನ್ನು ಕೇಳ್ತೀವಿ. ಹೀಗೆ ತ್ರಿಮೂರ್ತಿಗಳನ್ನು ಮಕ್ಕಳಾಗಿ ಪಡೆದಂತಹ ಅತ್ರಿಗಳ ವಿಚಾರದಲ್ಲಿ ಅನೇಕ ಕಥೆಗಳನ್ನು ಕೇಳ್ಬೋದು ನಾವು. ಅದರಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಕಥೆಯನ್ನು ನಾವು ನಿನ್ನೆ ದಿವಸ ನೋಡಿದ್ದೇವೆ. ಹೇಗೆ ಅತ್ರಿ ಋಷಿಗಳಿಗೆ ಭಗವಂತನ ಮೇಲೆ ನಿರಂತರವಾದ ವಿಶ್ವಾಸ ಇತ್ತು ಅನ್ನುವಂಥ ವಿಚಾರ. ಇನ್ನೊಂದು ಅದ್ಭುತವಾದ ವಿಚಾರವನ್ನು ಮಹಾಭಾರತ ನಮಗೆ ಅನುಶಾಸನ ಪರ್ವದಲ್ಲಿ ತಿಳಿಸತ್ತೆ. ಒಮ್ಮೆ ದೇವಾಸುರ ಯುದ್ಧ ಆಯಿತು. ಇದೇನು ಒಮ್ಮೆ ಆಗೋದಲ್ಲ, ಪದೇ ಪದೇ ನಡೆಯುವಂಥದ್ದೇ. ಅದೊಂದು ಬಾರಿ ಬಹಳ ಜೋರಾಗೇ ನಡೆದಿದೆ. ದೇವತೆಗಳಿಗೂ ದೈತ್ಯರಿಗೂ ಯುದ್ಧ. ಎಷ್ಟರ ಮಟ್ಟಿಗೆ ಯುದ್ಧ ನಡೆಯಿತು ಅಂದರೆ, ಯುದ್ಧ ಆಡ್ತಾ 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 ದೇವತೆಗಳ ಶಕ್ತಿ ಕುಂದುತ್ತಾ ಇದೆ, ದೈತ್ಯರ ಕೈ ಮೇಲಾಗ್ತಾ ಇದೆ. ಇದರ ಪರಿಣಾಮ ಎಲ್ಲಿಗೆ ಬಂತು ಅಂದರೆ, ದೇವತೆಗಳ ನಡುವೆ ನಿಂತು ಯುದ್ಧ ಮಾಡ್ತಾ ಇದ್ದ ಸೂರ್ಯಚಂದ್ರರಿಗೂ ಕೂಡ ಬಹಳ ಆಯಾಸ ಆಗೋಗಿ ಅವರ ಶಕ್ತಿಯೆಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಯುದ್ಧ ನಡೀತಾ ಇರೋದು ದೇವತೆಗಳಿಗೂ ದೈತ್ಯರಿಗೂ, ಆದರೂ ಪರಿಣಾಮ ಲೋಕದ ಮೇಲಾಗ್ತಾ ಇದೆ. ಯಾವಾಗ ಸೂರ್ಯ ಚಂದ್ರರ ಶಕ್ತಿಯೇ ಕಡಿಮೆ ಆಗ್ತಾ ಬಂತೋ ಲೋಕದಲ್ಲಿ ಬೆಳಕಿಲ್ಲದಂತಾಗಿದೆ. ಲೋಕದಲ್ಲಿ ಬೆಳಕೇ ಕಡಿಮೆ ಆಗ್ತಾ ಇದ್ದಂತೆ ಅಲ್ಲಿ ಯುದ್ಧ ನಡೀತಾ ಇದೆ, ಕೆಳಗೆ ಕಳ್ಳತನಗಳು ದುರಾಚಾರಗಳು ಹೆಚ್ಚಾಗ್ತಾ ಬರ್ತಾ ಇದೆ. ಕತ್ತಲು ಹೆಚ್ಚಾದಷ್ಟು ದುಷ್ಕೃತ್ಯಗಳು ಹೆಚ್ಚು. ಇದರಿಂದ ಲೋಕಕ್ಕೆ ಬಹಳ ತೊಂದರೆಯಾಗಿದೆ. ಯುದ್ಧಕ್ಕೆ ಯುದ್ಧವನ್ನು ಗೆಲ್ಲಿಕ್ಕಾಗ್ತಾ ಇಲ್ಲ, ಲೋಕವನ್ನು ನೋಡಲಿಕ್ಕಾಗ್ತಾ ಇಲ್ಲ. ದೇವತೆಗಳಿಗೆ ಬಹಳ ವಿಷಾದ ಉಂಟಾಗಿದೆ. ಕಡೆಗೆ ದೇವತೆಗಳು ಅತ್ರಿಗಳ ಹತ್ರ ಬಂದಿದ್ದಾರೆ. ಬಂದು ಹೇಗಾದರೂ ಮಾಡಿ ಲೋಕಕ್ಕಂತೂ ಕ್ಷೇಮ ಮಾಡಿ, ನಮ್ಮನ್ನು ಯುದ್ಧದಲ್ಲಿ ಗೆಲ್ಲಿಸ್ತೀರೋ ಬಿಡ್ತೀರೋ ಇದು ಬೇರೆ ಮಾತು. ಯಾಕೆ ಋಷಿಗಳು ರಾಜರಲ್ಲ, ಅವರು ಬಂದು ನಿಂತು ಜೊತೆಯಾಗಿ ಯುದ್ಧ ಮಾಡಿ ಗೆಲ್ಲಿಸ್ಲಿಕ್ಕೆ, ಲೋಕಕ್ಕೆ ಕ್ಷೇಮವಂತೂ ಮಾಡಿ ಯುದ್ಧದ ಮಾತು ಮುಂದೆ ಅಂತ. ಅತ್ರಿಗಳು ಇಷ್ಟು ಹೇಳ್ತಾ ಇದ್ದಂತೆ ಎಂಥ ಅದ್ಭುತ ನೋಡಿ, ಒಬ್ಬರೇ ಅತ್ರಿಗಳು ಸೂರ್ಯ ಚಂದ್ರ ಇಬ್ಬರೂ ಆಗ್ತಾರೆ. ಇಂಥ ಕಥೆಯನ್ನು ನಾವು ಯಾರ ವಿಚಾರದಲ್ಲೂ ಕೂಡ ಕೇಳೋದು ಬಹಳ ಅಪರೂಪ. ನಿನ್ನೆ ದಿನ ಅಂಗಿರಸರ ಕಥೆಯನ್ನು ಕೇಳಿದ್ವಿ. ಅಗ್ನಿನೇ ಬಚ್ಚಿಟ್ಟುಕೊಂಡಾಗ
ಆಂಗಿರಸರು ಅಗ್ನಿಯಾಗಿ ಕೆಲಸ ಮಾಡಿದ್ರು ಕೆಲವು ಕಾಲ ಅಂತ. ಅದರಂತೆ ಇಲ್ಲೂ ಕೂಡ ಆಂಗಿರಸರು ಅಗ್ನಿ ಆದರೆ ಅತ್ರಿಗಳು ಸೂರ್ಯ ಚಂದ್ರ ಇಬ್ಬರೂ ಆಗಿದ್ದಾರೆ. ವಿಶೇಷ ನೋಡಿ, ಬರೀ ಸೂರ್ಯ ಚಂದ್ರ ಆಗಿ ಲೋಕಕ್ಕೆ ಬೆಳಕು ಕೊಡೋದಲ್ಲ, ಎಂಥ ಕೆಲಸ ಮಾಡ್ತಾರೆ ಅಂದರೆ ಅತ್ರಿ ಋಷಿಗಳು. ಇದೆಲ್ಲ ತಪಸ್ಸಿನ ಶಕ್ತಿ. ಅತ್ರಿಗಳ ಮಾವ ಕರ್ದಮರು, ಅವರ ತಪಶಕ್ತಿಯನ್ನು ನಾವು ಭಾಗವತದಲ್ಲಿ ಕೇಳಬಹುದು. ಎಲ್ಲ ಋಷಿಗಳಿಗೂ ಕೂಡ ಅಂಥ ಅಮೋಘವಾದ ಅಚಿಂತ್ಯದ್ಭುತ ಶಕ್ತಿ ಇರುತ್ತೆ. ಎಲ್ಲರಲ್ಲೂ ಇಂಥ ಶಕ್ತಿಗಳು ಒಂದೊಂದು ಹಂತಕ್ಕಿರುತ್ತೆ. ಭಗವಂತನಲ್ಲಿ ಅಪರಿಮಿತವಾದ ಅಚಿಂತ್ಯದ್ಭುತ ಶಕ್ತಿ ಇರುತ್ತೆ. ಅವನಲ್ಲಿರುವ ಆ ಗುಣವನ್ನು ಉಪಾಸನೆ ಮಾಡಿನೇ ಅವರುಗಳಿಗೂ ಕೂಡ ಇಂಥ ಗುಣ ಬಂದಿರುತ್ತೆ. ಅತ್ರಿಗಳು ಸೂರ್ಯ ಚಂದ್ರ ಇಬ್ಬರೂ ಆಗಿದ್ದಾರೆ. ಚಂದ್ರನಾಗಿ ಲೋಕಕ್ಕೆ ಬೆಳಕು ಕೊಡ್ತಾ ಇದ್ದಾರೆ. ಲೋಕದಲ್ಲಿ ಏನು ಬೆಳಕು ಬೇಕೋ ಅಷ್ಟು ಬೆಳಕನ್ನು ಚಂದ್ರನಾಗಿ ಕೊಡ್ತಾ ಸೂರ್ಯನಾಗಿ ದೈತ್ಯರನ್ನು ಸುಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಭಯಂಕರವಾದಂತಹ ತಾಪ ಲೋಕಕ್ಕೆ ಅವರಿಂದ ತೊಂದರೆ ಆಗ್ತಾ ಇಲ್ಲ, ದೈತ್ಯರಿಗಷ್ಟೇ ತೊಂದರೆ ಆಗ್ತಾ ಇದೆ. ದೈತ್ಯರು ಆ ಅತ್ರಿ ಎಂಬ ಸೂರ್ಯನ ತಾಪವನ್ನು ತಡೀಲಿಕ್ಕೆ ಆಗದೆ ವಿಲವಿಲ ಒದ್ದಾಡಿದ್ದಾರೆ. ಕಡೆಗೆ ಯುದ್ಧದಿಂದ ಅವರಾಗವರೇ ಹಿಂದೆ ಸರಿದ್ರು ಅನ್ನೋದರ ಅರ್ಥ ಏನು? ದೇವತೆಗಳು ಗೆದ್ದರು ಅಂತ. ಈ ರೀತಿಯಾಗಿ ಅತ್ರಿಗಳು ದೇವತೆಗಳು ಬಂದು ಮಾಡಿದ ಪ್ರಾರ್ಥನೆಗೆ ಓಗೊಟ್ಟು ಲೋಕದ ಕ್ಷೇಮವನ್ನೂ ಮಾಡಿ ಯುದ್ಧ ಮಾಡದೇ ದೇವತೆಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ತಪಶಕ್ತಿ ಅಂತಂದರೆ ಹೀಗಿರಬೇಕು ಅನ್ನತ್ತೆ ಮಹಾಭಾರತ. ಇದನ್ನು ಸಾಕ್ಷಾತ್ ವಾಯುದೇವರೇ ಪಾಂಡವರಿಗೆ ಹೇಳುವಂಥ ಕಥೆ ಇದು. ಹೀಗೆ ಮಹಾಭಾರತದಲ್ಲಿ ಒಂದು ಅಪರೂಪವಾದ ಅತ್ರಿಗಳ ತಪಶಕ್ತಿಯನ್ನು ತಿಳಿಸುವಂತಹ ಅದ್ಭುತವಾದ ಕಥೆಯನ್ನು ನಾವು ಕೇಳಬಹುದು. ಇಂಥದ್ದೇ ಇನ್ನೊಂದು ಕಥೆ. ಒಮ್ಮೆ ಏನಾಯಿತು, ಈ ಯುದ್ಧ ಇತ್ಯಾದಿಗಳೆಲ್ಲ ನಡೆದ ಮೇಲೆ ಅತ್ರಿಗಳಿಂದ ನಮಗೆ ಇಂಥ ಪರಿಸ್ಥಿತಿ ಬಂತು, ಯುದ್ಧ ಮಾಡದೆ ನಮ್ಮನ್ನು ಸೋಲಿಸಿದ್ದಾರೆ ಅನ್ನುವ ಜಿದ್ದು, ಸಿಟ್ಟು ದೈತ್ಯರಿಗೆ ತಲೆಯಲ್ಲಿ ಕೂತ್ಕೊಂಡಿದೆ. ಅದರ ಪರಿಣಾಮ ಏನಾಯಿತು ಅಂತಂದರೆ, ಒಂದಿಷ್ಟು ಕಾಲ ಕಳೆದ ಮೇಲೆ ಒಮ್ಮೆ ಮನೆಯಲ್ಲಿ ಯಾರೂ ಇಲ್ಲದೆ ಹೋದಾಗ ದೈತ್ಯರು ಬಂದು ಅತ್ರಿಗಳನ್ನು ಅಪಹರಣ ಮಾಡಿದ್ದಾರೆ. ಅಪಹರಣ ಮಾಡಿದವರೇ ಅವರನ್ನು ಒಂದು ವಿಚಿತ್ರವಾದ ಯಂತ್ರ, ಆ ಯಂತ್ರದಲ್ಲಿ ಹಾಕಿ ಕೂಡಾಕಿದ್ದಾರೆ. ಆ ಯಂತ್ರಕ್ಕೆ 100 ರಂಧ್ರಗಳು, 100 ರಂಧ್ರಗಳಿಂದಲೂ ಕೂಡ ಬೆಂಕಿ ಒಳಗೆ ಬರುತ್ತೆ, ಅವರನ್ನು ಸುಡತ್ತೆ. ಸುಮ್ಮನೆ ಸುಡೋದಲ್ಲ ನೋಡಿ, ಎಷ್ಟೆಷ್ಟು ತಡೆದು ಬರುತ್ತೋ ಅಷ್ಟಷ್ಟು ಅದರ ಪರಿಣಾಮ ಜಾಸ್ತಿ ಇರುತ್ತೆ. ಉದ್ದಕ್ಕೆ ಒಮ್ಮೆನೇ ಬಂದು ಅಗ್ನಿ ಅವರನ್ನು ಸುಟ್ಟು ಬಿಡ್ತು ಅಂದರೆ ಬೇರೆ. ಆದರೆ ಈ ತುಷಾಗ್ನಿ ಅಂತ ಕರೀತಾರೆ ಇದನ್ನು. 100 ರಂಧ್ರಗಳಿರುವಂತಹ ಒಂದು ವಿಚಿತ್ರವಾದ ಯಂತ್ರ. ಈ ಯಂತ್ರದಲ್ಲಿ ಅವರನ್ನು ಕಟ್ಟಿ ಹಾಕಿ ಅದರಲ್ಲಿ ಅವರನ್ನು ಬೇಯಿಸ್ತಾ ಇದ್ದಾರೆ ಅತ್ರಿ ಋಷಿಗಳನ್ನು. ಇಷ್ಟು ಯಾರು ಸಾಮಾನ್ಯ ಮನುಷ್ಯರಾಗಿದ್ದರೆ ಅಷ್ಟೊತ್ತಿಗೆ ಬೆಂದು ಹೋಗಿ ಸತ್ತು ಹೋಗ್ತಿದ್ರೇನೋ, ಆದರೆ ಅತ್ರಿಗಳು ಅಷ್ಟು ತಾಪವನ್ನು ತಡೀತಾ ಆ ತಾಪದಲ್ಲಿಯೇ ಅಶ್ವಿನಿ ದೇವತೆಗಳ ಸ್ತೋತ್ರ ಮಾಡ್ತಾರೆ. ನಮಗೇನಾದರೂ ತುಂಬ ನೋವಾಗ್ತಾ ಇದ್ದರೆ ಯಾಕೆ ನೋವಾಯಿತೋ ಅವ್ರಿಗೆ ಬೈಕೋತೀವಿ. ಆದರೆ ಅತ್ರಿಗಳು ಬೈಕೊಳ್ಳದೆ, ದೈತ್ಯರಿಗೆ ಶಾಪ ಕೊಡದೆ ತಾವು ಬದುಕಿ ಇಲ್ಲಿಂದ ಮೊದಲು ಹೊರಗೆ ಹೋಗಬೇಕು. ಅದಕ್ಕೇನು ಮಾಡಬೇಕು? ತಾಪವನ್ನು ಪರಿಹಾರ ಮಾಡಲಿಕ್ಕೆ ಬೇಕಾದಂತೆ ಅಶ್ವಿನಿಗಳ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಯಾಕೆ? ಅಶ್ವಿನಿಗಳು ದೇವತೆಗಳ ವೈದ್ಯರಾಗಿರೋದ್ರಿಂದ. ಅವರ ಸ್ತೋತ್ರ ಮಾಡ್ತಾ ಇದ್ದಂತೆ ದೈತ್ಯರಿಗೆ ತಿಳಿಯದ ಹಾಗೆ ಅಶ್ವಿನಿಗಳು ಬಂದು ಅವರನ್ನು ಬಿಡಿಸಿ ತಾಪದಿಂದ ವಿಮುಕ್ತರನ್ನಾಗಿ ಮಾಡಿ ಆಗಾಗಲೇ ಆದ ಗಾಯವನ್ನು ಕೂಡ ಅವರಿಗೆ ಸರಿ ಮಾಡಿ ಕಳಿಸ್ತಾ ಇದ್ದಾರೆ. ಹೀಗೆ ವಿಶೇಷವಾಗಿ ಅತ್ರಿಗಳು ತಪಶಕ್ತಿಯಿಂದ ಮಾಡಿದ ಕೆಲಸ ಆಗಿರ್ಬೋದು, ಅಥವಾ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡಿದ ಕೆಲಸಗಳಾಗಿರ್ಬೋದು. ಇನ್ನೂ ಕೂಡ ಈ ಶಿವಪುರಾಣ, ಸ್ಕಂದ ಪುರಾಣ ಇಂಥದ್ದನ್ನೆಲ್ಲ ನೋಡಿದಾಗ ಇನ್ನೂ ವಿಚಿತ್ರವಾದಂಥ ಅನೇಕ ಕಥೆಗಳನ್ನು ನಾವು ಅತ್ರಿಗಳ ವಿಚಾರದಲ್ಲಿ ಕೇಳಬಹುದು. ಆದರೂ ಕೂಡ ಅತ್ರಿಗಳ ಬಗ್ಗೆ ಇನ್ನೊಂದು ವಿಚಾರವನ್ನು ನೋಡೋದಾದರೆ, ಬಹಳ ಪ್ರಸಿದ್ಧನಾದಂತಹ ಉತ್ತಾನಪಾದ, ಧ್ರುವನ ತಂದೆ, ನಿಜವಾಗಲೂ ಸ್ವಯಂಭೂ ಮನುವಿನ ಮಗ. ಆದರೆ ಆ ಉತ್ತಾನಪಾದನನ್ನು ಅತ್ರಿ ಋಷಿಗಳು ತಮಗೆ ದತ್ತುವಾಗಿ ತೆಗೆದುಕೊಂಡು ಅವನನ್ನು ಕೆಲವು ಕಾಲ ನೋಡಿಕೊಂಡ್ರಂತೆ. ಅದಕ್ಕೋಸ್ಕರನೇ ಧ್ರುವನಿಗೂ ಅತ್ರಿಗೂ ಬಹಳ ಹತ್ತಿರದ ನಂಟು.
ಧ್ರುವನಿಗೆ ಕಾಲಕಾಲಕ್ಕೆ ವಿಶೇಷವಾಗಿ ಅನೇಕ ವಿಧವಾದ ಉಪದೇಶಗಳನ್ನು ಮಾಡ್ತಾ ಅತ್ರಿಗಳು ಅವನನ್ನು ಕೂಡ ಸಾಕಷ್ಟು ರಕ್ಷಣೆ ಮಾಡಿದ್ದಾರೆ ಅಂತ ಹರಿವಂಶ ಮೊದಲಾದಂತಹ ಪುರಾಣಗಳಲ್ಲಿ, ಇತಿಹಾಸದಲ್ಲಿ ನಾವು ಕೇಳಬಹುದು. ಹೀಗೆ